ಈ ಮಾಜಿ ಅನ್ನೋ ಪದ ಯಾಕೆ ಸುತ್ತಕೊಳ್ತಾ ಇದೆ ಸದಾನಂದ ಗೌಡರಿಗೆ? ನಾನು ಹೆಮ್ಮೆಯಿಂದ ಹೇಳಬಲ್ಲೆ, ನನ್ನ ಕಾಲಘಟ್ಟದಲ್ಲೇ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರ ಬಂದದ್ದು. ಸದಾನಂದ ಗೌಡರು ಅಂತ ಹೇಳಿದ್ರೆ ಒಂದಷ್ಟು ಆಗ್ಬೋದು, ಅವರು ಒಳ್ಳೆಯವರು. ಪಕ್ಷದ ವರ್ಚಸ್ಸನ್ನು ಉಳಿಸಿಕೊಳ್ಬೇಕು ಅಂತ ಹೇಳಿದ್ರೆ ಸದಾನಂದ ಗೌಡರ ಅವಶ್ಯಕತೆ ಇದೆ ಅಂತ ಹೇಳುವಂಥದ್ದನ್ನು ಅವರು ಕೂಡ ಹೇಳ್ತಾ ಇದ್ದಾರೆ. ಚುನಾವಣಾ ರಾಜಕೀಯದಿಂದ ಒಂಚೂರು ದೂರ ಉಳಿಯೋಣ ಅನ್ನುವಂಥ ಮಾತನ್ನು ಹೇಳಿದ್ರಿ. ಹಿಮಾಲಯ ಪರ್ವತದಷ್ಟು ಎತ್ತರಕ್ಕೂ ಏರಿದ್ದೀನಿ, ಅಲ್ಲಿಂದ ನನ್ನನ್ನು ಬೀಳಿಸುವಂಥ ಪ್ರಯತ್ನಗಳಲ್ಲಿ ಕೆಲವರು ಯಶಸ್ವಿಯಾಗಿ ಬೀಳಲಿಕ್ಕೂ ಬಿದ್ದಿದ್ದೇನೆ. ಸರ್, ಇನ್ಫ್ಯಾಕ್ಟ್ ನನಗೆ ಒಬ್ಬರು ಹೇಳ್ತಾ ಇದ್ರು, ಸದಾನಂದ ಗೌಡರನ್ನ ನಾವು ಮುಖ್ಯಮಂತ್ರಿಗಳಾಗಿ ನೋಡಿದ್ದೀವಿ, ಮಾಜಿ ಮುಖ್ಯಮಂತ್ರಿ. ಸದಾನಂದ ಗೌಡರನ್ನ ನಾವು ಕೇಂದ್ರ ಮಂತ್ರಿಯಾಗಿ ನೋಡಿದ್ದೀವಿ, ಮಾಜಿ ಕೇಂದ್ರ ಮಂತ್ರಿ. ಸದಾನಂದ ಗೌಡರು ರಾಜ್ಯಾಧ್ಯಕ್ಷರಾಗಿದ್ರು, ಮಾಜಿ ರಾಜ್ಯಾಧ್ಯಕ್ಷ. ಈ ಮಾಜಿ ಅನ್ನೋ ಪದ ಯಾಕೆ ಸುತ್ತಕೊಳ್ತಾ ಇದೆ ಸದಾನಂದ ಗೌಡರಿಗೆ ಅಂತ? ಸರ್, ನನಗೆ ಅದು ನನ್ನ ಪಕ್ಷಕ್ಕೆ ಬಿಟ್ಟದ್ದು. ನೀವು ನೋಡ್ತೀರಿ, ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಕೂಡ ಒಂದಷ್ಟು ಗೊಂದಲಗಳು ಆಗಾಗ ಹೇಳ್ತಾ ಇರುವಂಥದ್ದು, ಬೇರೆ ಬೇರೆ ವ್ಯಕ್ತಿಗಳ ಸ್ವಾರ್ಥದ ಸಾಧನೆಗಾಗಿ ಇರುವಂಥದ್ದು ನೀವು ನೋಡ್ತಾ ಇದ್ದೀರಿ. ನಾನು ಯಾವತ್ತೂ ಪಕ್ಷದಲ್ಲಿರುವಂಥ ಸ್ಥಾನಮಾನಗಳು, ಪಕ್ಷದ ಅಧ್ಯಕ್ಷ ನಾನು 4 ವರ್ಷ ಆಗಿದ್ದೆ, ಅದರ ಅವಧಿ ಆಗ 3 ವರ್ಷ ಇತ್ತು. ಆದರೂ ಕೂಡ ಅನಿವಾರ್ಯವಾಗಿ 4 ವರ್ಷ. ನನ್ನ ಕಾಲಘಟ್ಟದಲ್ಲೇ ನಾನು ಹೆಮ್ಮೆಯಿಂದ ಹೇಳಬಲ್ಲೆ, ನನ್ನ ಕಾಲಘಟ್ಟದಲ್ಲೇ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರ ಬಂದದ್ದು. ಕರೆಕ್ಟ್. ನನ್ನಿಂದಾಗಿ ಅಂತ ಹೇಳ್ತಾ ಇಲ್ಲ. ಯಡಿಯೂರಪ್ಪರ್ ಇರ್ಬೋದು, ಅನಂತಕುಮಾರ್ ಇರ್ಬೋದು, ಶೆಟ್ಟರ್ ಇರ್ಬೋದು, ಈಶ್ವರಪ್ಪ ಇರ್ಬೋದು, ಶಂಕರಮೂರ್ತಿ ಅವರು ಇರ್ಬೋದು, VS ಆಚಾರ್ಯ ಇರ್ಬೋದು, ಕರಂಬಳಿ ಸಂಜೀವ ಶೆಟ್ಟರ್ ಇರ್ಬೋದು, ಇಂಥ ಹಲವು ಹಿರಿಯರ ಆ ಸಹಕಾರದಿಂದ ಅದು ಅಧಿಕಾರಕ್ಕೆ ಬಂತು. ಅದರ ಒಂದು ಹೆಮ್ಮೆ. ನಾನು ಕರ್ನಾಟಕದಲ್ಲಿ ಈಗ BJP ಅಧಿಕಾರದಲ್ಲಿಲ್ಲ, BJPಗೆ ಅಧಿಕಾರಕ್ಕೆ ಯಾರಿಗೂ ತರಲಿಕ್ಕೆ ಆಗಲಿಲ್ಲ. ಸದಾನಂದ ಗೌಡರ ಕಾಲಘಟ್ಟದಲ್ಲಿ ಒಂದು ಬಂತು ಅಂತ ಹೇಳುವಂಥ ಒಂದು. ಎರಡನೇದಾಗಿ ನಾನು ಭಾರಿ ಸ್ಪಷ್ಟವಾಗಿ ಇವತ್ತು ಹೇಳಬಲ್ಲೆ, ನನ್ನದೇ ಆದಂಥ, ನೀವು ಹೇಳಿದ ರೀತಿಯ ನನ್ನದೇ ಆದಂಥ ಒಂದು ನಡವಳಿಕೆ ವರ್ಚಸ್ಸಿನಿಂದಾಗಿ ನನಗೆ ಒಂದಷ್ಟು ಅಭಿಮಾನಿಗಳು ಎಲ್ಲ ಕಡೆಗಳಲ್ಲಿ ಇದ್ದಾರೆ. ಎಲ್ಲ ಕಡೆಗಳಲ್ಲಿ, ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿ ಕೂಡ ಸದಾನಂದ ಗೌಡರು ಅಂತ ಹೇಳಿದ್ರೆ ಒಂದಷ್ಟು ಆಗ್ಬೋದು, ಅವರು ಒಳ್ಳೆಯವರು, ಅವರು ಏನೋ ತಗೊಳ್ಳುವಂಥ ನಿಲುವುಗಳು ಚೆನ್ನಾಗಿದೆ ಅಂತ ಹೇಳುವಂಥ ಒಂದಷ್ಟು ಅಭಿಮಾನಿಗಳು, ವಿಶೇಷವಾಗಿ ಮೈಸೂರು ಭಾಗ, ದಕ್ಷಿಣ ಕನ್ನಡ, ಉಡುಪಿಯಿಂದ ಹಿಡಿದು ಮೈಸೂರು ಭಾಗ, ಚಿಕ್ಕಮಗಳೂರು ಭಾಗ, ಕೋಲಾರದಲ್ಲಿ ಎಲ್ಲ ನನಗೆ ತುಂಬ ಅಭಿಮಾನಿಗಳಿದ್ದಾರೆ. ಇವತ್ತು ಕೂಡ ಸಾಕಷ್ಟು ಜನ ನನಗೆ ದಿನಾಲು ಬಂದು, ಗೌಡ್ರೆ ನಿಮ್ಮ ನಿಲುವು ಬದಲಾವಣೆ ಮಾಡಬೇಕು ಅಂತ ಹೇಳುವಂಥ ನೂರಾರು ಜನರಿದ್ದಾರೆ. ಅವರು ಕೂಡ ಪಕ್ಷದ ಇವತ್ತಿನ ವ್ಯವಸ್ಥೆಯಲ್ಲಿ ಪಕ್ಷದ ವರ್ಚಸ್ಸನ್ನು ಉಳಿಸಿಕೊಳ್ಬೇಕು ಅಂತ ಹೇಳಿದ್ರೆ ಸದಾನಂದ ಗೌಡರ ಅವಶ್ಯಕತೆ ಇದೆ ಅಂತ ಹೇಳುವಂಥದ್ದನ್ನು ಅವರು ಕೂಡ ಹೇಳ್ತಾ ಇದ್ದಾರೆ. ಓಕೆ ಸರ್, ಇನ್ಫ್ಯಾಕ್ಟ್ ನೀವು ರೀಸೆಂಟ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾಗ ಹೇಳಿದ್ರಿ, ಚುನಾವಣಾ ರಾಜಕೀಯದಿಂದ ಒಂಚೂರು ದೂರ ಉಳಿಯೋಣ ಅನ್ನುವಂಥ ಮಾತನ್ನು ಹೇಳಿದ್ರಿ. ಆಗಲೇ ಟವೆಲ್ ಕರ್ಚಿಫ್ಗಳು ರೆಡಿ ಆಗಿಬಿಟ್ಟಿದೆ ಅಂತ. ಸರ್, ಏನು ಮಾಡೋದು, ನೀವು ಹೇಳಿದ್ದು 100ಕ್ಕೆ 100 ಸತ್ಯ ಇದೆ. ನಾನು 30 ವರ್ಷಗಳ ರಾಜಕಾರಣ, ಎಲ್ಲ ಸ್ಥಾನಗಳನ್ನು ನೋಡಿದ್ದೇನೆ. ಹಿಮಾಲಯ ಪರ್ವತದಷ್ಟು ಎತ್ತರಕ್ಕೂ ಏರಿದ್ದೀನಿ, ಅಲ್ಲಿಂದ ನನ್ನನ್ನು ಬೀಳಿಸುವಂಥ ಪ್ರಯತ್ನಗಳಲ್ಲಿ ಕೆಲವರು ಯಶಸ್ವಿಯಾಗಿ ಬೀಳಲಿಕ್ಕೂ ಬಿದ್ದಿದ್ದೇನೆ. ಆದರೆ ಸಮಾಜ ನನ್ನ ಕೈ ಯಾವತ್ತೂ ಹಿಡಿದಿದೆ, ದೇವರು ನನ್ನನ್ನು ಯಾವತ್ತೂ ಬಿಟ್ಟಿಲ್ಲ. ಎಲ್ಲೇ ಬಿದ್ದರೂ ಕೂಡ ಗೌರವದ ಕೊರತೆ ಆಗದ ರೀತಿಯಲ್ಲಿ ನಾನು ನಡ್ಕೊಂಡಿದ್ದೀನಿ. ಅದಕ್ಕೂ ಭಾರಿ ಪ್ರಯತ್ನಗಳನ್ನು ಬೇರೆ ಬೇರೆಯವರು ಮಾಡಿದರು, ಆದರೆ ದೇವರ ದಯೆಯಿಂದ ಅದು ಯಾವುದೇ ಹಂತಕ್ಕೆ ಹೋಗಲಿಲ್ಲ. ಈ ರೀತಿಯಲ್ಲಿ ಒಬ್ಬ ವ್ಯಕ್ತಿಯಾಗಿ ನನ್ನ ಹಿರಿಯರ ಆಶೀರ್ವಾದ, ನನ್ನ ಸಮಾಜದ ಆಶೀರ್ವಾದ, ಸಂಘದ ಆಶೀರ್ವಾದ ನನ್ನನ್ನು ಒಂದು ಶಕ್ತಿಯಾಗಿ ಬೆಳೆಯಿಸಿತು. ಒಬ್ಬ ವ್ಯಕ್ತಿಯಿಂದ ಒಬ್ಬ ಶಕ್ತಿಯಾಗಿ ಸಮಾಜಕ್ಕೆ ಬಂದಿದ್ದೇನೆ. ಆ ಶಕ್ತಿಯನ್ನು ದುರ್ವಿನಿಯೋಗ ಮಾಡದ ರೀತಿಯಲ್ಲಿ ಇಷ್ಟವರೆಗೆ ನಡ್ಕೊಂಡಿದ್ದೀನಿ. ಇದಕ್ಕಾಗಿ 30 ವರ್ಷಗಳ ಸುದೀರ್ಘವಾದಂಥ ನನ್ನ ರಾಜಕಾರಣದಲ್ಲಿ ನಾನು 2 ಟರ್ಮ್ MLA, 4 ಟರ್ಮ್ MP, ಇದರ ಮಧ್ಯೆ 4 ವರ್ಷ ಪಾರ್ಟಿ ಅಧ್ಯಕ್ಷ. ನಾನು ಸೆಂಟ್ರಲ್ಲೇ ನಾನು BJPಯ ರಾಷ್ಟ್ರೀಯ ಉಪಾಧ್ಯಕ್ಷ ಆಗಿದ್ದೆ, ರಾಷ್ಟ್ರೀಯ ಕಾರ್ಯದರ್ಶಿ ಆಗಿದ್ದೆ. ಇದರ ಮಧ್ಯದಲ್ಲಿ ಅಧಿಕಾರದ ಸ್ಥಾನಗಳಲ್ಲಿ ನಾನು ಮುಖ್ಯಮಂತ್ರಿ ಆದೆ, 1 ವರ್ಷ ಮುಖ್ಯಮಂತ್ರಿ ಆಗಿದ್ದೆ. ನಾನು ಕೇಂದ್ರದ ಮೋದಿ ಸರ್ಕಾರದಲ್ಲಿ 7 ವರ್ಷ ಅವರ ಜೊತೆ ಮಂತ್ರಿಯಾಗಿ ಕೆಲಸ ಮಾಡಿದೆ, ಕ್ಯಾಬಿನೆಟ್ ಸಚಿವನಾಗಿ. ನಾನು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕನಾಗಿ, ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಎಲ್ಲ ಸ್ಥಾನಗಳನ್ನು ಪಕ್ಷ ನನಗೆ ಕೊಟ್ಟಿದೆ. ಓಕೆ, ಪಕ್ಷ ಯಾವಾಗ ಅದನ್ನು ಮತ್ತೆ ಕೊಡು ಅಂತ ಕೇಳಿದಾಗ ಯಾವುದೇ ಬೇಜಾರು ಪಟ್ಟುಕೊಳ್ಳದೆ ಅದನ್ನು ಹಿಂತಿರುಗಿಸಿದ್ದೇನೆ. ಈ ಯಾವುದೇ ಅಧಿಕಾರ ಅದು ನನ್ನ ಸೊತ್ತಲ್ಲ, ನನ್ನ ಪಕ್ಷ ನನಗೆ ಕೊಟ್ಟ ಸೊತ್ತು. ಆದ ಕಾರಣ ಅದರಲ್ಲಿ ನಾನು ಬೇಸರ ಪಟ್ಟುಕೊಳ್ಳಿಲ್ಲ. ಯಾವ ಕಾರಣಕ್ಕೆ ನನಗೆ ಬದಲಾವಣೆ ಆಗಿದೆ ಅಂತ ಹೇಳುವಂಥ ಪ್ರಶ್ನೆಗಳನ್ನು ಮಾಡಲಿಲ್ಲ ಇವತ್ತಿನವರೆಗೆ. ಮುಖ್ಯಮಂತ್ರಿ ಸ್ಥಾನ ಇರ್ಬೋದು, ಕರೆಕ್ಟ್, ಕೇಂದ್ರದ ಮಂತ್ರಿ ಸ್ಥಾನ ಇರ್ಬೋದು,
ನಾನೊಬ್ಬ ಅತ್ಯಂತ ಸಂತೃಪ್ತ ರಾಜಕಾರಣಿ. ನಾನು ಇವತ್ತು 30 ವರ್ಷಗಳಲ್ಲಿ ನಾನು ಇನ್ನೊಬ್ಬನ ಸರ್ಟಿಫಿಕೇಟನ್ನು ಯಾವತ್ತೂ ಅಪೇಕ್ಷೆ ಪಟ್ಟಿಲ್ಲ. ಓಕೆ. ನಾನು ನನ್ನ ಮನಸ್ಸಿಗೆ ನೀನು ಮಾಡಿದ್ದು ಸರಿ ಅಂತ ಅನಿಸಿದರೆ ಅದರಲ್ಲೇ ತೃಪ್ತಿ ಪಟ್ಟುಕೊಳ್ಳುವ ನಾನು. ಆ ರೀತಿ ನಾನೊಬ್ಬ ಸಂತೃಪ್ತ ರಾಜಕಾರಣಿಯಾಗಿದ್ದೀನಿ. ಓಕೆ ಸರ್, ಇನ್ಫ್ಯಾಕ್ಟ್ ಲೈಕ್ ಒಂದು ಕಡೆ ಶೋಭಾ ಕರಂದ್ಲಾಜೆ ಅವರಿಗೆ ಅವರ ಸ್ವಕ್ಷೇತ್ರದಲ್ಲೇ ವಿರೋಧದ ಅಲೆ ಇದೆ ಅನ್ನುವಂಥದ್ದಿದೆ, ಮತ್ತೊಂದು ಕಡೆ ಸಿ ಟಿ ರವಿ ಅವರು ಸೋತ್ ಹೋಗಿದ್ದಾರೆ. ಅಟ್ಲೀಸ್ಟ್ MP ಎಲೆಕ್ಷನ್ಗಾದರೂ ಏನಾದರೂ ಮಾಡೋಣ ಅನ್ನುವಂಥ ಪ್ಲಾನಲ್ಲಿ ಇದ್ದಾರೆ. ಸೊ ಇಬ್ರು ಕೂಡ ಪೈಪೋಟಿಯಲ್ಲಿದ್ದಾರೆ. ಸರ್, ಅವರಿಬ್ಬರೇ ಅಲ್ಲ, ಅವರ ಜೊತೆಯಲ್ಲಿ ಇನ್ನಷ್ಟು ನನ್ನಲ್ಲಿ ಒಂದು 15 ಜನರ ಲಿಸ್ಟ್ ಇದೆ. ಬೇರೆ ಬೇರೆ ಅವರು ಇಲ್ಲಿಗೆ ಬರಬೇಕು ಅಂತ ಹೇಳುವುದು. ಯಾಕೆಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನಾನು 10 ವರ್ಷ ಇಲ್ಲಿ ಲೋಕಸಭಾ ಸದಸ್ಯನಾಗಿ ಇವತ್ತು ಇಡೀ ಕ್ಷೇತ್ರದಲ್ಲಿ ಸರ್ ನನಗೆ ಒಬ್ಬನೇ ಒಬ್ಬ ವಿರೋಧಿ ಇಲ್ಲ. ದಿನನಿತ್ಯ ನನಗೆ ನಾನು ಮೊನ್ನೆಯ ನಿಮ್ಮ ಮಾಧ್ಯಮದಲ್ಲಿ ಹೇಳಿದ ಮೇಲೆ ದಿನಕ್ಕೆ ಒಂದು 50-100 ಜನ ನನಗೆ ಬರ್ತಾರೆ, ಫೋನ್ ಮಾಡ್ತಾರೆ, ಸರ್ ನೀವೇ ಮುಂದುವರಿಬೇಕು ಅಂತ ಹೇಳಿ. ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು, ಹಿಂದಿನ 2 ಉಪಮುಖ್ಯಮಂತ್ರಿಗಳು, 3 ಜನ ಶಾಸಕರು ಎಲ್ಲರೂ ನನ್ನ ಮನೆಯಲ್ಲಿ ಬಂದು ನೀವು ಮುಂದುವರಿಲೇಬೇಕು, ಪಾರ್ಟಿಗೆ ಮೊನ್ನೆ ಆದಂಥ ಹಿನ್ನಡೆ ಮತ್ತೆ ಅದೊಂದು ಮುಂದುವರಿಬಾರ್ದು, ನಿಮ್ಮ ಬಗ್ಗೆ ಒಂದು ಇರುವಂಥ ಅಭಿಪ್ರಾಯವನ್ನು ಪಕ್ಷಕ್ಕೆ ನೀವು ಕ್ರೋಢೀಕರಣ ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಅವರೆಲ್ಲರೂ ಹೇಳಿ ನನ್ನ ಮೇಲೆ ಒತ್ತಡ ತರುವಂಥ ಪ್ರಯತ್ನ ಮಾಡಿದ್ದಾರೆ. ಇದು ಸತ್ಯ. ಇದನ್ನು ತಿಳಿದು ಒಂದಷ್ಟು ಜನ ನಮಗೆ BJP ಬ್ಯಾಂಗ್ಳೂರು ಉತ್ತರ ಅಂತ ಹೇಳಿದರೆ BJP ಭದ್ರಕೋಟೆ, ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಸಾಂಗ್ಲಿಯ ನಂತರ ಇವರು ಬಂದರು. ಆದರೆ ಕಳೆದ 10 ವರ್ಷದ ಸುದೀರ್ಘ ಅವಧಿಯಲ್ಲಿ ನಾವು ಯಾವತ್ತೂ ಕೂಡ ನಮಗೆ ಹಿನ್ನಡೆ ಆಗಿಲ್ಲ. ನಾನು MP ಆದಾಗ ಒಬ್ಬನೇ ಶಾಸಕ ಇದ್ದದ್ದು. ಇವತ್ತು ಈ ಚುನಾವಣೆಯಲ್ಲಿ ನಮಗೆ 66ಕ್ಕೆ ನಾವು ಇಳಿದರೂ ಕೂಡ ನಮ್ಮ ಈ ಕ್ಷೇತ್ರದಲ್ಲಿ ಬ್ಯಾಂಗ್ಳೂರು ಉತ್ತರದಲ್ಲಿ 4 ಇದ್ದದ್ದು 5 ಆಗಿದೆ. ಹೆಬ್ಬಾಳ ಮತ್ತು ಬ್ಯಾಟರಾಯನಪುರ 2 ಕ್ಷೇತ್ರಗಳನ್ನು ನಮ್ಮ ಸ್ವಯಂಕೃತ ಅಪರಾಧದಿಂದ ನಾವು ಕಳ್ಕೊಂಡಿದ್ದೇವೆ. ಆದ ಕಾರಣ ಇಡೀ ರಾಜ್ಯದಲ್ಲಿ ಅತ್ಯಂತ ಬಲಿಷ್ಠ ಭದ್ರ BJPಯ ಒಂದು ಯಾವ್ದಾದ್ರು ಕ್ಷೇತ್ರ ಇದ್ದರೆ ಅದು ಬ್ಯಾಂಗ್ಳೂರು ಉತ್ತರ ಅಂತ ಎಲ್ರಿಗೂ ಆಗಿದೆ. ಮೋದಿಯವರ ಹೆಸರಿದೆ, ಮೋದಿಯವರ ಹೆಸರಲ್ಲೇ ಒಂದು ಅಷ್ಟು ಓಟ್ ಬರ್ತದೆ. ಆದ ಕಾರಣ ಒಂದು ಗೆಲುವಿನ ಕ್ಷೇತ್ರ, ಇನ್ನೊಂದು ಮೋದಿಯವರ ಹೆಸರಿನದು. ಆದ ಕಾರಣ ಈಸಿ ವಾಕೋವರ್ ಅಂತ ಹೇಳುವಂಥದ್ದು 28 ಕ್ಷೇತ್ರಗಳಲ್ಲಿ ಬ್ಯಾಂಗ್ಳೂರು ಉತ್ತರವನ್ನು ಎಲ್ಲ ಅದಕ್ಕೆ ಬೇಕಾಗಿ ಸೀಟ್ ಸಿಕ್ಕಿದರೆ ಸಾಕು ನಾವು ಗೆಲ್ತೇವೆ ಅಂತ ಹೇಳುವಂಥ ರೀತಿಯಲ್ಲಿ ಇಲ್ಲಿ ಎಲ್ಲ ಮಾಜಿ ಶಾಸಕರುಗಳು, ಇಲ್ಲಿಯವರು ಇವರು ನಮ್ಮ ಹಿಂದೆ ಚುನಾವಣೆಯಲ್ಲಿ ಸೋತಂಥ ಮಂತ್ರಿಗಳು, ಇವರೆಲ್ಲವೂ ಕೂಡ ಇಲ್ಲಿ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾರೇ ಬರಲಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವಂಥದ್ದು, ಮೋದಿಯವರ ಆ ಪ್ರಧಾನಮಂತ್ರಿ ಸ್ಥಾನ ಕೈ ಎತ್ತುವಂಥ ಕೆಲಸ ಕಾರ್ಯಗಳನ್ನು ನಾವು ಖಂಡಿತ ಬ್ಯಾಂಗ್ಳೂರು ಉತ್ತರದಿಂದ ಮಾಡ್ತೀವಿ.